ರಾಜ್ಯಕ್ಕೂ ಕೂಡ ಜೆಎನ್ ತಳಿ ಕಾಲಿಟ್ಟಿದೆ. ಯಾಕಂದರೆ ಈಗಾಗಲೇ ಆತಂಕ ಸೃಷ್ಟಿಯಾಗಿದೆ JN.1 ಅದರಲ್ಲೂ 3 ಜನ ಹೋದ ನಂತರ ಇನ್ನೊಂದಿಷ್ಟು ಜಾಗೃತವಾಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಕಡೆಯಿಂದ ಬರುತ್ತಿರುವಂತವರಿಗೂ ಕೂಡ ಈ ವೈರಸ್ ತಗುಲಿದೆ ಅನ್ನುವಂಥ ಶಂಕೆ. 35 JN.1 ಪ್ರಕರಣಗಳು ಪತ್ತೆಯಾಗಿವೆ. 35 JN.1 ಒಮಿಕ್ರಾನ್ ಉಪತಳಿ ಇದು. ಬೆಂಗಳೂರಿನಲ್ಲಿ 20 ಜನರಿಗೆ ಈ ವೈರಸ್ ತಗುಲಿದೆ. ನಿಜಕ್ಕೂ ಆತಂಕ ಪಡಬೇಕಾಗಿರುವಂಥ ಸಂಗತಿನೇ. ಇಲ್ಲಿ ತನಕ 192 ಕೇಸ್ಗಳನ್ನು ಈಗಾಗಲೇ ರಿಜಿಸ್ಟರ್ ಆಗಿದೆ ಕೇಸ್ಗಳು. ಅದರ 60 ಜಿನೋಮ್ ಸೀಕ್ವೆನ್ಸನ್ನು ಈಗಾಗಲೇ ರವಾನಿಸಲಾಗಿದೆ. 60 ಸ್ಯಾಂಪಲ್ಗಳ ಪೈಕಿ 35 ಜನರಿಗೆ JN.1 ವೈರಸ್ ಇರುವಂಥದ್ದು ಖಚಿತವಾಗಿದೆ. ಅಂದರೆ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದೆ. ಏನು ಕೇರಳ ಏನು ಭಾಳ ದೂರ ಇದೆಯೇನ್ರಿ ಕರ್ನಾಟಕಕ್ಕೆ? ದಿನನಿತ್ಯ ಎಷ್ಟು ಜನ ಬರ್ತಿರ್ತಾರೆ, 2 ಜನ ಹೋಗ್ತಿರ್ತಾರೆ. ಜೊತೆಗೆ ಬಹಳಷ್ಟು ಕಡೆಗೆ ಗಡಿಗಳೆಲ್ಲವೂ ಕೂಡ ಅಂಟುಕೊಂಡಿರೋದೆ. ನೀನು ಜನರನ್ನ ತಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂತಂದರೆ TV9 ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ವರದಿ ಕೊಟ್ಟಿತ್ತು. ಎಲ್ಲೆಲ್ಲಿ ಯಾವ್ಯಾವ ರೀತಿ ತಪಾಸಣಾ ಕೇಂದ್ರಗಳಿವೆ ಅಂತ. ನೀವು ಕೊಡಗಿನ ಆ ಕಡೆ ಭಾಗಕ್ಕೆ ಹೋದರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಹೇಳೋರಿಲ್ಲ ಕೇಳೋರಿಲ್ಲ ಅಂಥ ಸ್ಥಿತಿ. ವೆಹಿಕಲ್ಗಳು ಬರ್ತವೆ ಹೋಗ್ತವೆ. ಒಂದು ಶಿಫ್ಟರ್ ಕೆಲಸ ಮಾಡ್ತಾರಂತೆ. ಬೆಳಗ್ಗೆ 9ಕ್ಕೆ ಬಂದು ಸಾಯಂಕಾಲ 5:30-6 ಗಂಟೆಗೆ ಹೋಗ್ತಾರೆ. ಹಿಂಗಿದ್ರೆ ಏನು ತಡೀಲಿಕ್ಕೆ ಸಾಧ್ಯ ಹೇಳಿ ಇವರು? ಈಗ ಬಂದಿದೆ, ಬಂದಮೇಲೆ ಬಾಯಿ ಬಿಡ್ಕೊಳ್ಳೋದು. ಈಗಾಗಲೇ 60 ಸ್ಯಾಂಪಲ್ಗಳನ್ನು ರವಾನಿಸಲಾಗಿದೆ. 60 ಸ್ಯಾಂಪಲ್ಗಳ ಪೈಕಿ 35 ಜನರಿಗೆ ಈ ವೈರಸ್ ಇರುವಂಥದ್ದು ದೃಢಪಟ್ಟಿದೆ. ಏನು ಬಂದ ತಕ್ಷಣ ಜನ ಸತ್ತೇ ಹೋಗ್ಬಿಡ್ತಾರೆ ಅಂತ ಅಲ್ಲ. ಆದರೆ ನಿಜಕ್ಕೂ ಏನಾದರೂ ಮೇಜರ್ ಸಮಸ್ಯೆಗಳಿತ್ತು ಆರೋಗ್ಯದ್ದು ಅಂತಂದರೆ ಅಂಥವರ ಮೇಲೆ ಇದು ಪರಿಣಾಮ ಬೀರುತ್ತೆ, ಮಾರಣಾಂತಿಕ ಆಗಬಹುದು ಅನ್ನುವಂಥ ಆತಂಕ ಇದೆ. ಇದು ಬೆಂಗಳೂರಿನಲ್ಲಿ 20 ಜನರಿಗೆ ಈಗಾಗಲೇ JN.1 ವೈರಸ್ ಈಗ ಕಂಡು ಬಂದಿದೆ ಅವರ ದೇಹದಲ್ಲಿ. ಈಗ ಟೆಸ್ಟ್ಗಳನ್ನು ಕೂಡ ಹೆಚ್ಚಿಸಲಾಗ್ತಾ ಇದೆ. ರಾಜ್ಯದಲ್ಲಿ ಬರೋಬ್ಬರಿ 35 JN.1 ಪ್ರಕರಣ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಕರಣ ಅಂತ ನೋಡೋದಾದರೆ ಬೆಂಗಳೂರಿನಲ್ಲಿ 20, ಮೈಸೂರಿನಲ್ಲಿ 4, ಮಂಡ್ಯದಲ್ಲಿ 3 ಕೇಸ್ಗಳು ಇದುವರೆಗೆ JN.1 ಕೇಸ್ಗಳು ಪತ್ತೆಯಾಗಿದೆ. ಸೊ ಹಾಗೆ ರಾಮನಗರದಲ್ಲಿ 1, ಬೆಂಗಳೂರು ಗ್ರಾಮಾಂತರ 1, ಕೊಡಗಿನಲ್ಲೂ ಕೂಡ 1 ಕೇಸ್ ಪತ್ತೆಯಾಗಿದೆ. ಇವೆಲ್ಲವೂ ಕೂಡ JN.1 ಕೇಸ್ಗಳು. ಸೊ ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು ಕಂಡು ಬಂದಿದೆ 20, ಮೈಸೂರಿನಲ್ಲಿ 4, ಹಾಗೆ ಮಂಡ್ಯದಲ್ಲಿ 3 ಕೇಸ್ಗಳು. ಒಮಿಕ್ರಾನ್ ಉಪತಳಿ JN.1 ರಾಮನಗರ, ಬೆಂಗಳೂರು ಗ್ರಾಮಾಂತರ ಹಾಗೆ ಕೊಡಗಿನಲ್ಲೂ ಕೂಡ ಕಂಡು ಬಂದಿದೆ. ಈ ತನಕ 192 ಸ್ಯಾಂಪಲ್ಗಳನ್ನ ರವಾನೆ ಮಾಡಿಕೊಳ್ಳಲಾಗಿದೆ. ಸೊ ಅದರಲ್ಲಿ ಈಗ 60 ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿದಾಗ ಆ 60ರಲ್ಲಿ 35 ಪಾಸಿಟಿವ್ JN.1 ಅಂತ ಬಂದಿದೆ ಈಗ. ಸೊ ಬೆಂಗಳೂರಿನಲ್ಲೇ 20 ಜನರಿಗೆ JN.1 ವೈರಸ್ ಈಗ ಕಾಡ್ತಾ ಇದೆ.